ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಹ್ಯಾಂಡ್ಸಮ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಹೇರ್ ಸ್ಟೈಲ್, ನಿಮ್ಮ ಲುಕ್ಗೆ ಹೇರ್ ಸ್ಟೈಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಹೇರ್ ಸ್ಟೈಲ್ ಸರಿ ಇಲ್ಲ ಅಂದರೆ ನೀವು ಚೆನ್ನಾಗಿ ಕಾಣಲು ಸಾಧ್ಯವೇ ಇಲ್ಲ. ಕೂದಲಿಲ್ದೇನೂ ತುಂಬ ಜನ ಇರ್ತಾರೆ, ಅವರು ಮೈಂಡ್ ಓಡಿಸ್ತಾರೆ ಅವರ ಲುಕ್ನ ಎನ್ಹ್ಯಾನ್ಸ್ ಮಾಡಲು. ತುಂಬ ಇಂಪಾರ್ಟೆಂಟ್ ಕೊಡುತ್ತೆ ನಿಮ್ಮ ಹೇರ್ ಸ್ಟೈಲ್. ಒಂದು ಸಲ ನೀವು ಮೊಟ್ಟೆಯಾಗಿದ್ದರೆ ನೀವೇ ಅಂದ್ಕೊಂಡಿರ್ತೀರಾ, ಯಾವಾಗ ದೇವರೇ ನನಗೆ ಕೂದಲು ಬೆಳೆಯೋದು ಅಂತ. ನಾನು ನಿಮಗೆ ಸಜೆಸ್ಟ್ ಮಾಡೋದೇನೆಂದರೆ, ನಿಮ್ಮ ಹೇರನ್ನು ಆದಷ್ಟು ಕೇರ್ ಮಾಡಿ, ಮಸಾಜ್ ಮಾಡಿ, ಒಳ್ಳೆ ರೀತಿಯ ಶಾಂಪೂಗಳನ್ನ ಯೂಸ್ ಮಾಡಿ, ಒಳ್ಳೆ ರೀತಿಯ ಕಂಡೀಷ್ನರ್ಗಳನ್ನ ಯೂಸ್ ಮಾಡಿ. ಇದರಿಂದ ನಿಮ್ಮ ಹೇರ್ಗೆ ಟೆಕ್ಸ್ಚರ್ ಬರುತ್ತೆ ಮತ್ತು ಹ್ಯಾಂಡ್ಸಮ್ ಕಾಣುತ್ತೆ. ಒಳ್ಳೆ ರೀತಿಯ ಹೇರ್ ವ್ಯಾಕ್ಸ್ಗಳನ್ನ ಉಪಯೋಗಿಸೋದ್ರಿಂದ ಒಳ್ಳೆ ರೀತಿಯ ಹೇರ್ ಸ್ಟೈಲ್ ಪಡೆಯಬಹುದು. ನೀವು ನಿಮ್ಮ ಹೇರ್ ಕಟ್ ಮಾಡಲಿಕ್ಕೆ ಹೋಗಬೇಕಾದ್ರೆ ಬಾರ್ಬರ್ ಜೊತೆ ಹೇಳಿ, ನನ್ನ ಫೇಸ್ ಶೇಪ್ಗೆ ಸರಿ ಹೊಂದುವಂತ ಕಟಿಂಗ್ ಮಾಡಿ ಎಂದು. ಇದರಿಂದ ನೀವು ಸೆಕ್ಸಿಯಾಗಿ ಕಾಣುತ್ತೀರಾ. ನಿಮ್ಮ ಮುಂದೆ ಒಬ್ಬ ಬಿಳಿಯ ಬಣ್ಣದ ಹ್ಯಾಂಡ್ಸಮ್ ಮನುಷ್ಯ ಬಂದಾಗ ಅನ್ಕೋತೀರಾ, ನಾನು ಬೆಳ್ಳಗಾಗಬೇಕು ಅಂತ. ನಿಮ್ಮ ವೈಟ್ ಸ್ಕಿನ್ಗಿಂತ ನಿಮ್ಮ ಕ್ಲಿಯರ್ ಸ್ಕಿನ್ ನಿಮಗೆ ತುಂಬ ಅಟ್ರಾಕ್ಟಿವ್ ಮಾಡುತ್ತೆ. ಬೆಳ್ಳಗಿದ್ದು ಮುಖದ ಲಕ್ಷಣ ಸರಿ ಇಲ್ಲ ಅಂದರೆ ಯಾವುದೇ ಯೂಸ್ ಇರಲ್ಲ. ಕ್ಲಿಯರ್ ಸ್ಕಿನ್ನ ಕಡೆಗೆ ಫೋಕಸ್ ಮಾಡಿ. ನೀವು ಯಾವ ರೀತಿಯ ಆಹಾರ ಸೇವಿಸ್ತೀರಾ ಅದೇ ರೀತಿ ನಿಮ್ಮ ಸ್ಕಿನ್ ಆಗಿರುತ್ತೆ. ವಿಟಮಿನ್ ಸಿ ಪದಾರ್ಥಗಳು ಸೇವಿಸುವುದರಿಂದ ನಿಮ್ಮ ಸ್ಕಿನ್ ತುಂಬ ಹೆಲ್ದಿಯಾಗಿ ಇರುತ್ತದೆ. ಯಾವ್ಯಾವುದೋ ಕ್ರೀಮ್ಗಳನ್ನ ಉಪಯೋಗಿಸಿ, ಯಾವ್ಯಾವುದೋ ಫೇಸ್ ವಾಶ್ಗಳನ್ನ ಉಪಯೋಗಿಸೋದ್ರಿಂದ ನಿಮ್ಮ ಸ್ಕಿನ್ ಬೇಗನೆ ಹಾಳಾಗಿ ಹೋಗುತ್ತೆ. ಫ್ರೂಟ್ ಸಲಾಡ್ಗಳನ್ನ ಸೇವಿಸಿ, ಮಿಲ್ಕ್ ಶೇಕ್ಗಳು, ಆದಷ್ಟು ನಿಮ್ಮ ಎಣ್ಣೆಯ ಪದಾರ್ಥಗಳನ್ನು ಕಡಿಮೆ ಮಾಡಿ. ಇದಲ್ಲದೆ ನಿಮ್ಮ ಔಟರ್ ಲೇಯರ್ ಸ್ಕಿನ್ನ ಕೇರಿಂಗ್ ಕೂಡ ಮಾಡಬೇಕಾಗುತ್ತೆ. ಹೇಗೆಂದರೆ ಒಳ್ಳೆ ರೀತಿಯ ಮಾಯಿಶ್ಚರೈಸರ್ಗಳನ್ನ ಉಪಯೋಗಿಸಿ, ಫೇಸ್ ವಾಶ್ ಮಾಡಿ, ನಿಮ್ಮ ಐಬ್ರೋಗಳನ್ನ ಸರಿಯಾದ ಶೇಪ್ನಲ್ಲಿ ಇಡಿ. ವಾರಕ್ಕೊಮ್ಮೆ ನಿಮ್ಮ ಉಗುರುಗಳನ್ನು ಕಟ್ ಮಾಡಿ, ವೈಟ್ ಟೀತ್ ಹಾಗೂ ಪಿಂಕ್ ಲಿಪ್ಸ್. ಇದರಿಂದಾಗಿ ನೋಡುಗರ ಕಣ್ಣಿಗೆ ನೀವು ತುಂಬ ಅಟ್ರಾಕ್ಟಿವ್ ಮತ್ತು ಸೆಕ್ಸಿಯಾಗಿ ಕಾಣುತ್ತೀರಾ. ಐ ಹೋಪ್ ಗಾಯ್ಸ್, ಈ ವಿಡಿಯೋ ನಿಮಗೆ ಉಪಯೋಗಕರವಾಗಿದೆ ಅನ್ಕೋತೀನಿ. ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇದರಿಂದಾಗಿ ಅವರು ಕೂಡ ಅವರ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಳ್ಳಬಹುದು. ಧನ್ಯವಾದಗಳು.